ದಕ್ಷಿಣ ಕನ್ನಡ ಜಿಲ್ಲೆಯ ಸರಿಪಳ್ಳ ಕೊಲ್ಚಾರುಗುಡ್ಡದಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯ ವಿರುದ್ಧ ಸ್ಥಳೀಯರ ಆಕ್ರೋಶ ಭುಗಿಲೆದ್ದಿದೆ. ರಸ್ತೆಗೆ ಕೆಂಪು ಮಣ್ಣು ಸುರಿದು ಸಾರ್ವಜನಿಕ ಸಂಚಾರಕ್ಕೆ ತೊಂದರೆ ಉಂಟು ಮಾಡಿರುವ ಆರೋಪ ಕೇಳಿಬಂದಿದ್ದು, ಜಿಲ್ಲಾಧಿಕಾರಿಗಳು ತನಿಖೆಗೆ ಆದೇಶ ನೀಡಿದ್ದರೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಸರಿಪಳ್ಳ ಕೊಲ್ಚಾರುಗುಡ್ಡದಲ್ಲಿ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಸ್ಥಳೀಯರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಗಣಿ ಪ್ರದೇಶದಿಂದ ರಸ್ತೆಯ ಮೇಲೆ ಕೆಂಪು ಮಣ್ಣು ಸುರಿಯಲ್ಪಟ್ಟ ಪರಿಣಾಮ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಾಗಿ ಮಾರ್ಪಟ್ಟಿದ್ದು, ವಾಹನ ಸವಾರರು ಮತ್ತು ಸಾರ್ವಜನಿಕರು ನಿತ್ಯ ಪರದಾಡುವಂತಾಗಿದೆ. ಶಾಲೆಯ ಮಕ್ಕಳು ಸೇರಿದಂತೆ ಗರ್ಭಿಣಿಯರು ಇದೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳು ಹಲವು ಬಾರಿ ಪ್ರತಿಭಟನೆಯನ್ನು ನಡೆಸಿ ರಸ್ತೆಗೆ ಕೆಂಪು ಮಣ್ಣು ಹಾಕದಂತೆ ಕೇಳಿಕೊಂಡರೂ ಕೂಡ ಗೂಂಡಾವರ್ತನೆ ತೋರುತ್ತಿರುವ, ಅಕ್ರಮ ಗಣಿಗಾರಿಕೆ ಮಾಡುತ್ತಿರುವ ಗಣಿ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಪ್ರಕರಣದ ತನಿಖೆಗೆ ಆದೇಶ ನೀಡಿದ್ದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಇನ್ನೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಇಲ್ಲಿ ಅಂದರೆ ಬೆಳಿಗ್ಗೆ ಒಂದು 4-5-6 ಲಾರಿ ಮಣ್ಣಾಕಿದ್ದಾರೆ. ಮಣ್ಣಾಕಿ ಫುಲ್ಲು ಈಚೆ ರೋಡೆಲ್ಲ ಬ್ಲಾಕ್ ಮಾಡಿ ಇಟ್ಟಿದ್ದಾರೆ. ಬ್ಲಾಕ್ ಮಾಡಿ ಇಟ್ಟು ನಮ್ಮ ಎಲ್ಲ ವೆಹಿಕಲ್ ಅಲ್ಲೇ ನಿಂತಿದೆ. ಅಲ್ಲೇ ನಿಂತಿದ್ದಕ್ಕೆ ನಾವು ಹೇಳಿದ್ದಕ್ಕೆ ಯಾಕೆ ನೀವು ಮಣ್ಣು ಹಾಕ್ತೀರಾ ಅಂತ ಕೇಳಿದಕ್ಕೆ ನಿಮ್ಮ ತಲೆ ಮೇಲೆ ಮಣ್ಣು ಹಾಕ್ತೇನೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ನಾವು ಹೇಳಿದೆವು, ನಾಡ್ದಿಂದ ಲಾರಿ ಬಂದರೆ ನಾವು ಇಲ್ಲಿ ನಿಲ್ಲಿಸ್ತೇವೆ. ನಾವೆಲ್ಲರೂ ಹೆಂಗಸು ಇಲ್ಲದ್ರೆ ನಿಲ್ಲಿಸ್ತೇವೆ ಅಂತ ಅವ್ರ ಹತ್ರ ಹೇಳೋದಲ್ಲ. ನಾವೀಗ ಮೀಡಿಯಾದ ಥ್ರೂ ಹೇಳೋದೇನೆಂದರೆ, ಲಾರಿ ಈ ರೋಡಲ್ಲಿ ಬಂದರೆ ನಾವು ಹೆಂಗಸರು ಕೂತ್ಕೊಳ್ತೇವೆ. ಅವರು ನಮ್ಮ ಮೇಲೆ ಲಾರಿ ತರ್ತೇನೆ ಅಂತ ಹೇಳ್ತಾರೆ. ನಿಮ್ಮ ಮೇಲೆ ಲಾರಿ ಕೊಂಡೋಗ್ತೇನೆ. ನಮ್ಮ ನೇಬರ್ ಮನೆಗೆ ಅವರ ಬಾಗಿಲಿಗೆ ಹೋಗಿ JCB ಕೊಂಡೋಗಿ ಅಗಿತಾ ಇದ್ದಾರೆ. ಆ ಹುಡುಗ ಬಂದು ಯಾಕೆ ನೀವು ಇಲ್ಲಿ ಅಗಿತೀರಿ ಅಂತ ಹೇಳಿದ ಕೂಡ JCB ಅವರ ಮೇಲೆ ಕೊಂಡೋಗ್ತಾರೆ. ಅವರು ಇದು ಮಾಡಲಿಕ್ಕೆ ನೀನು ಎಂತ ಮಾಡ್ತೀನಿ ನೋಡ್ತೇನೆ ಅಂತ ಅವರಿಗೆ ಹೊಡಿಲಿಕ್ಕೆ ಹೋಗ್ತಾರೆ. ಹಾಗೆ ಎಲ್ಲ ಗುಂಡಗಿರಿ ಮಾಡೋದಾದರೆ ನಮಗೆ ಹೆಂಗಸರಿಗೆ ಇಲ್ಲಿ ಜೀವಿಸಲಿಕ್ಕಿಲ್ವಾ? ಗರ್ಭಿಣಿಯರಿದ್ದಾರೆ, 4-5 ಜನ ಗರ್ಭಿಣಿಯರಿದ್ದಾರೆ, 3 ಜನ ಗರ್ಭಿಣಿಯರಿದ್ದಾರೆ, ಒಂದು 9th ಮಂತಿನ ಗರ್ಭಿಣಿಯರಿದ್ದಾರೆ. ಅವರಿಗೆಲ್ಲ ಒಂದು ಆಂಬ್ಯುಲೆನ್ಸ್ ಬರಬೇಕಾದ್ರೆ ಏನಾದರೂ ಆಗಬೇಕಾದ್ರೆ ಹೇಗೆ ನಾವು ಕೊಂಡೋಗಬೇಕು? ಇದಷ್ಟೇ ಅಲ್ಲ, ರಸ್ತೆಗೆ ಕೆಂಪು ಮಣ್ಣು ಸುರಿಯುವುದನ್ನು ಪ್ರಶ್ನಿಸಿದ ನಿವಾಸಿಗಳ ತಡೆಯನ್ನು ತೆರವುಗೊಳಿಸಲು JCB ಯಂತ್ರವನ್ನು ತರಲು ಯತ್ನಿಸಿದ ವೇಳೆ ಗಣಿ ಮಾಲೀಕರ ಕಡೆಯಿಂದ ಗೂಂಡಾಗಿರಿ ನಡೆದಿರುವ ಆರೋಪವೂ ಕೇಳಿಬಂದಿದೆ. ಆದರೆ ಇವತ್ತು ಅಚಾನಕ್ಕಾಗಿ ಏನಾಗಿದೆ ಅಂದರೆ 4-5 ಲಾರಿ ಮಣ್ಣು ಹಾಕಿ, ಕೆಂಪು ಮಣ್ಣು, ಈ ಮಳೆಯ ಜೊತೆಗೆ ಮಣ್ಣು ಹಾಕಿ ಕೆಸರು ಮಾಡಿ ಬಿಟ್ಟಿದ್ದಾರೆ. ಕೇಳಲಿಕ್ಕೆ ಹೋದಕ್ಕೆ ಎಲ್ಲರಿಗೆ ಬೈದು 8-9 ಜನ ಬಂದಿದ್ದರು. JCB ಟಿಪ್ಪರ್ ಎಲ್ಲ ಹಾಕಿ ಯಾರನ್ನು ಬಿಡುವುದಿಲ್ಲ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ನಾವು 112ಗೆ ನಮ್ಮ ನೇಬರ್ ಕಂಪ್ಲೇಂಟ್ ಮಾಡಿ ಅವರನ್ನು ಕರೆಸಿದ್ರು ಸಹ ಅವರು ಬಂದು ಸಂಜೆ 4 ಗಂಟೆಗೆ ಸ್ಟೇಷನ್ಗೆ ಬರಲಿಕ್ಕೆ ಹೇಳಿದ್ದಾರೆ. ಅದರ ಮೇಲೆ ಸಹ ಅವರು ಕೆಲಸ ನಿಲ್ಲಿಸಲಿಲ್ಲ, ಪೊಲೀಸ್ನವರು ಸಹ ನಿಲ್ಲಿಸಲಿಲ್ಲ. ಅದರ ಮೇಲೆ ಸಹ ಮಣ್ಣು ಹಾಕಿ ಮನೆಯ ಮುಂದೆ ಎಲ್ಲ, ನಮ್ಮ ಅಣ್ಣನ ಮನೆಯ ಮುಂದೆ ಎಲ್ಲ JCBಯಲ್ಲಿ ಹೋಗಿ ಅವನು ಕೇಳಲಿಕ್ಕೆ ಹೋದಕ್ಕೆ ಅವನಿಗೆ ಬೈದು ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ ಹಾಗೆ ಅಂತ ಹೇಳಿ ಹೋಗಿದ್ದಾರೆ. ಈಗ ನಮ್ಮ ಮೇಲೆ ಸುಮ್ಮನೆ ಈಗ ಕಂಪ್ಲೇಂಟ್ ಕೊಡ್ತಾರೆ ನಾವು ನಿಲ್ಲಿಸ್ತೇವೆ ಅಂತ. ನಾವು ಹೇಳಿದ್ದೇವೆ ಗಾಡಿ ಹೋಗಲಿಕ್ಕೆ ನಮ್ಗೆ ಬಿಡುವುದಿಲ್ಲ, ನಮಗೆ ಏನಾದರೂ ಒಂದು ಇದಕ್ಕೆ ಪರಿಹಾರ ಬೇಕು. ಧೂಳು, ಮಕ್ಕಳು ಹೋಗ್ತಾರೆ ಶಾಲೆಗೆ. ಈಗ ಇಲ್ಲಿ ನೀವು ನೋಡಿದರೆ ಇಲ್ಲಿ ಎಲ್ಲ ಮಣ್ಣು ಹಾಕಿದ್ದಾರೆ. ಇಲ್ಲಿ ಮೇಲೆ ಎಲ್ಲ ನಡಿಲಿಕ್ಕೆ ಆಗೋದಿಲ್ಲ, 2 ವೀಲರ್ ಹೋಗಲಿಕ್ಕೆ ಆಗೋದಿಲ್ಲ, ಖಾಲಿ ಇವರದ್ದು ಲಾರಿ ಹೋಗಬೇಕು. 10-15 ಮನೆ ಉಂಟು ನಮ್ಮ ಇಲ್ಲಿ. ವಯಸ್ಕರಿದ್ದಾರೆ, ಹೆಂಗಸರಿದ್ದಾರೆ, ಶಾಲಾ ಮಕ್ಕಳಿದ್ದಾರೆ, ಗರ್ಭಿಣಿಯವರಿದ್ದಾರೆ. ಇಷ್ಟು ಜನ ಇದ್ದರೂ ಸಹ ನಮ್ಮ ಬಗ್ಗೆ ಅವರಿಗೆ ಇದು ಯಾವುದೇ ಕಾಳಜಿ ಇಲ್ಲ. ಅಕ್ರಮ ಗಣಿಗಾರಿಕೆ, ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸಾರ್ವಜನಿಕರ ಸುರಕ್ಷತೆಯ ಪ್ರಶ್ನೆ ಇದೀಗ ಗಂಭೀರ ಚರ್ಚೆಗೆ ಕಾರಣವಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.